ನಿನ್ನೆ ಪುರಾತತ್ವ ಇಲಾಖೆ ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಹೌದು ಸರ್. ಅವ್ರ ಪೂರ್ವಜರ ಆಸ್ತಿ ಪೂರ್ವಜರಿದ್ದಂಥದ್ದು ಅಂತ. ನಿಧಿನ ಅಥವಾ ಕುಟುಂಬದ ಏನಾದರೂ ಸಂಪತ್ತ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಕ್ಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ಅಂದ್ರೆ ಅದು ನಿಧಿನೇ ಸರ್? ನಿಧಿನೇ ಸರ್, ಅದು ನಿಧಿನೇ ಸರ್. ನಿನ್ನ ಪುರಾತತ್ವ ಇಲಾಖೆಯವರು ಈ ರೀತಿ ಯಾಕೆ ಹೇಳಿದ್ರು ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ. ಇದು ನಿಧಿನೇ ಸರ್. ಸರ್, ಇದು ಅಧಿಕಾರಿ ಮಟ್ಟದೊಳಗೆ ಗೊಂದಲ ಮೂಡಿಸಿದೆ ಸರ್. ಇದು ನಿಧಿನ ಅಥವಾ ಕುಟುಂಬದ ಸಂಪತ್ತು? ಆಕ್ಟ್ ನೋಡಿ ಸರ್, 1962 ಆಕ್ಟ್ ನೋಡಿ. ಖಂಡಿತ ಆಕ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಧಿನೇ ಸರ್ ಅದು. ಸರ್, ಎಷ್ಟು ಅಡಿ ಒಳಗಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸರ್? ಸರ್, ಭೂಮಿಯಿಂದ ಒಂದು ಅಡಿ ಕೆಳಗಡೆ, ಆಮೇಲೆ ಭೂಮಿಗೆ ಅಂಟಿಕೊಂಡಂತೆ ಅದು ವಸ್ತು ಇದ್ರೂ ಸಾಕು. 10 ರೂಪಾಯಿ ಮೌಲ್ಯದಿದ್ರು ಅದು ಇದೆ ಸರ್, ಸರ್ಕಾರದ ಆಸ್ತಿ ಸರ್. ಮುಗಿದೋಯ್ತು ಸರ್. ಇಲ್ಲ ಸರ್, ಭೂಮಿಗೆ ಅಂಟಿದ್ರೆ ಸಾಕು, ಅದು ಸರ್ಕಾರದ ಆಸ್ತಿ ಸರ್. ಪುರಾತತ್ವ ಇಲಾಖೆ ಸ್ಟೇಟ್ಮೆಂಟ್ ಇದೆ. ಈಗ ಅವರು ಯಾಕೆ ಪ್ರಕಾರ ಹೇಳಿಲ್ಲ ಅಂತೀರಾ? ಈಗ ನೀವು 1962 ಸರ್, ಅವ್ರದ್ದು ನಾನು ವರದಿ ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಯಾವ ಆಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ. ನನಗೆ ಬಂದೆ 1962 ನಮ್ದು ಏನ್ ಆಕ್ಟ್ ಇದೆ ಅದ್ರ ಪ್ರಕಾರ ಇಲ್ಲೆಲ್ಲ ಲೋಕಲ್ ಆಗಿ ಇದ್ ಮಾಡಿದಾರೆ. ಅದ್ರ ಪ್ರಕಾರ ಹೇಳ್ತೇನೆ. 1962 ಆಕ್ಟ್ ಪ್ರಕಾರ ಏನು ಮಾಡ್ಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನ ಅಮೂಲ್ಯ ವಸ್ತುನ ಅವ್ರು ವಶಪಡಿಸ್ಕೊಂಡಾರೆ ಸರ್. ಈಗ ಮುಂದೆ ನಿಮ್ಮ ಇಲಾಖೆಯ ಮುಂದಿನ ಇದು ನಿರ್ಧಾರ ಏನು ಸರ್? ಯಾವ ರೀತಿ ತನಿಖೆ ಆಗುತ್ತೆ, ಏನಂತ ಸರ್? ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ನೋಡ್ತೀವಿ ಸರ್, ಈಗ ಪ್ರೊಸೆಸ್ ಮಾಡ್ತೀವಿ, ಅದನ್ನ ಪ್ರೊಸೆಸ್ ಮಾಡ್ತೀವಿ. ನಿಮ್ಮ ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನಿರುತ್ತೆ ಅಂತ ಸರ್? ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್. ನಿಧಿ ಸರ್, ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲ, ಕುಂಡಿಗೆ ಬಂದಿನಿ. ಈಗ ಅಲ್ಲಿ ನಾನು ಕುಟುಂಬ ಈಗಾಗಲೇ ಒಂದ್ ರೀತಿಯ ಬೀದಿಯಾಗಿ ಬಿದ್ದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಸದ್ಯಕ್ಕೆ ಆ ಕುಟುಂಬಕ್ಕೆ ಒಂದು ಆಸರೆ ಬೇಕು. ಈಗ ನೀವು ತನಿಖೆ ಎನ್ಕ್ವೈರಿ ಅವೆಲ್ಲ ಅಂದ್ರೆ ಈಗ ಬಹಳ ಟೈಮ್ ತಗೋಬಹುದು ಅಥವಾ ಸರ್? ಈಗ ನಾನು ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಮುಂದೆ ಪ್ರೊಸೆಸ್ ಮಾಡ್ತಾರೆ. ಯಾವೊಬ್ರು ಅಧಿಕಾರಿಗಳು ಇಲ್ಲಿ ಬಂದು ಗ್ರಾಮಸ್ಥರಿಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಯಾಕೆ ನಿನ್ನ ಅಧಿಕಾರಿ ಹಂಗೆ ಹೇಳೋದ್ರು. ಈಗ ಜನ ನಮ್ದು ಅಂತಾರೆ, ಅದಕ್ಕೆ ಹೌದು ಅಲ್ಲ ಅಂತ ಹೇಳೋರು ದಾಜಲ್ಲಿ ಅನಾಥ ಆಗ್ಬಿಟ್ಟದ ಜಿಲ್ಲೆ. ಜಿಲ್ಲಾಧಿಕಾರಿಗಳು ಅದರಲ್ಲೂ ಗೊತ್ತಿಲ್ಲ. ಮತ್ತೆ ಈ ತರ ಆದ್ರೆ ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಂತ? ಇಲ್ಲ ಸರ್, ಪರಿಹಾರ ಕೊಡೋದಲ್ಲ ಆಕ್ಟ್ ಅಲ್ಲಿ ಇದೆ. ಪರಿಹಾರ ಕೊಡ್ತಾರೆ ಸರ್, ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಸಿಕ್ಕಂತ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾದ್ರೆ ಆ ಒಪ್ಪಿಸಂತ ವ್ಯಕ್ತಿಗೆ ಇಂತಿಷ್ಟು ಪಾಲು ಕೊಡ್ಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ ಸರ್. ಆ ಪ್ರಕಾರ ಅವ್ರಿಗೆ ಏನಾದ್ರು ಸಲ್ಲುತ್ತಾ ಸರ್? ಹೌದು ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ 1 ಭಾಗ ಇದೆ ಸರ್. 5ನೇ 1 ಭಾಗ ಮಾಲೀಕರು ಕೊಡಬೇಕು ಸರ್. ಅದು ರೂಲ್ಸ್ ಏನು ಸರ್? ಯಾವ ರೀತಿ ಸಲ್ಲುತ್ತೆ ಸರ್ ಅದು? ಸರ್, ಅದು ಡಿಸೈಡ್ ಮಾಡ್ತಾರೆ ಸರ್. ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದ್ ಮಾಡ್ತೀವಿ. ಜಿಲ್ಲಾಡಳಿತ ಅದರಲ್ಲಿ ಗೊತ್ತಿಲ್ಲ. ಯಾಕಂದ್ರೆ 3 ದಿನ ಗೊಂದಲ ಸೃಷ್ಟಿ ಗ್ರಾಮದಲ್ಲಿ. ಆ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಡಳಿತದಾಗ ಬಂದು ಗೊಂದಲ ನಿವಾರಣೆ ಮಾಡ್ತಾ ಇಲ್ಲ. ಮತ್ತೆ ಅಲ್ಲಿವರೆಗೆ ಕುಟುಂಬದ ಸ್ಥಿತಿ ಏನಂತ, ಕುಟುಂಬದ ಸ್ಥಿತಿ ಏನು ಇಲ್ಲ ಸರ್. ಈಗ ಹೋಗ್ತೀವಿ, ಭೇಟಿ ಮಾಡ್ತೀವಿ. ಚರ್ಚೆ ಮಾಡ್ತೀರಿ. ಓಕೆ, ಈಗ ಇವರಿಗೆ ಮುಂದೆ ಈ ಕಾಮಗಾರಿನ ಕಂಟಿನ್ಯೂ ಮಾಡಕ್ ಅವಕಾಶ ಮಾಡಿಕೊಡ್ತಾರೆ ಹೆಂಗೆ? ಮುಂದಿನ ಹೆಂಗೆ? ಇಲ್ಲ, ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಅವಕಾಶ ಇದೆ ಸರ್. ಏನೋ ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿ ಮಾಡ್ತಾರೆ, ಮತ್ತೊಂದು ಚೂರು ತೆಗಿತಾರೆ, ಇದು ಸಿಗ್ಬೋದು ಅಂತ ಹೇಳಿ ಅಥವಾ ಇನ್ನೂ ಪರಿಶೀಲನೆ ಮಾಡ್ಬೇಕಂತ ಹೇಳಿ ನಿನ್ನೆ ಅಧಿಕಾರಿಗಳು ಹೇಳಿದ್ರು. ಹೌದು ಸರ್. ಪರಿಶೀಲನೆ ಮಾಡ್ತಿರೋ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಿರೋ? ನೋಡ್ತೀವಿ ಸರ್, ಪರಿಶೀಲನೆ ಮಾಡ್ತೀವಿ. ಬಟ್ ಅವ್ರಿಗಂತೂ ಯಾವ್ದೋ ತೊಂದರೆ ಕೊಡೋದಿಲ್ಲ ಸರ್. ನಾವು ಮಾಡ್ತೀವಿ. ಈಗ ಕುಟುಂಬಕ್ಕೆ 5ನೇ 1 ಭಾಗ ಕೊಡೋದಾದ್ರೆ ಅದನ್ನೇನು ಹಣದ ರೂಪದಲ್ಲಿ ಕೊಡ್ತಿರೋ ಅಥವಾ ಚೆಕ್ ರೂಪದಲ್ಲಿ ಕೊಡ್ತಿರೋ ಅಥವಾ ಬಂಗಾರದ ಆಭರಣಗಳ ರೂಪದಲ್ಲಿ ಕೊಡ್ತಿರೋ? ಅದನ್ನ ಚೆಕ್ ಮಾಡ್ತೀನಿ ಸರ್ ನಾನು.
ಪರಿಶೀಲನೆ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಅಲ್ಲಿಂದ ಮೌಲ್ಯ ನಿಗದಿ ಆದ ನಂತರ ನಿಯಮ ಏನ್ ಹೇಳ್ತದೆ ಸರ್? ಈಗ ಸಿಕ್ಕಂತ ನಿಯಮ ಏನ್ ಆವರಣದಲ್ಲಿ ಹೇಳ್ತಾರೆ? ಆವರಣನೇ ಪಾಲು ಕೊಡ್ಬೇಕಂತದೋ ಅದಕ್ಕೆ ಪರಿಹಾರ ಹಣಕಾಸಿನ ರೂಪದಲ್ಲಿ ಪರಿಹಾರ ಕೊಡ್ಬೇಕಂತಿದ್ದೀವಿ ನಾವು. ಹಣಕಾಸಿನ ರೀತಿಯಲ್ಲಿ ಕೊಡ್ತೀವಿ. ಹಣಕಾಸು ರೂಪದಲ್ಲಿ ಕೊಡ್ಬೇಕಂತೀವಿ. ಹೌದು ಸರ್. ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸರ್? ಸರ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತೀರಿ? 1 ಭಾಗ ಸರ್. 5ರಲ್ಲಿ ಒಂದು ಭಾಗ. ಹ್ಞೂ ಸರ್. ಇನ್ನು ಪುರಾತತ್ವ ಇಲಾಖೆ ನಿಧಿ ಅಲ್ಲ ಅಂತ ಹೇಳಿದ್ದಾರೆ. ಹ್ಞೂ ಸರ್. ಅವ್ರ ಪೂರ್ವಜರ ಆಸ್ತಿ ಪೂರ್ವಜರಿದ್ದಂಥದ್ದು ಅಂತ. ನಿಧಿನ ಅಥವಾ ಆ ಕುಟುಂಬದ ಏನಾದ್ರು ಸಂಪತ್ತ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಸರ್, ನಮ್ಮ 1962 ಆಕ್ಟ್ ಪ್ರಕಾರ ಭೂಮಿಯಿಂದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆಕ್ಟ್ ಪ್ರಕಾರ ಟ್ರೆಜೆಕ್ಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ಅಂದ್ರೆ ಇದು ನಿಧಿನೇ ಸರ್? ನಿಧಿನೇ ಸರ್, ಅದು ನಿಧಿನೇ ಸರ್. ನಿನ್ನ ಪುರಾತತ್ವ ಇಲಾಖೆಯವರು ಈ ರೀತಿ ಯಾಕೆ ಹೇಳಿದ್ರು ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ. ಇದು ನಿಧಿನೇ ಸರ್. ಸರ್, ಇದು ಅಧಿಕಾರಿ ಮಟ್ಟದೊಳಗೆ ಗೊಂದಲ ಮೂಡಿಸಿದೆ ಸರ್. ಇದು ನಿಧಿನ ಅಥವಾ ಕುಟುಂಬದ ಸಂಪತ್ತು? ಆಕ್ಟ್ ನೋಡಿ ಸರ್, 1962 ಆಕ್ಟ್ ನೋಡಿ. ಖಂಡಿತ ಆಕ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಧಿನೇ ಸರ್ ಅದು. ಸರ್, ಎಷ್ಟು ಅಡಿ ಒಳಗಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸರ್? ಸರ್, ಭೂಮಿಯಿಂದ 1 ಅಡಿ ಕೆಳಗಡೆ, ಆಮೇಲೆ ಭೂಮಿಗೆ ಅಂಟಿಕೊಂಡಂತೆ ಅದು ವಸ್ತು ಇದ್ರೂ ಸಾಕು. 10 ರೂಪಾಯಿ ಮೌಲ್ಯದ ಇದ್ದಿದ್ರು ಅದು ಇದೆ ಸರ್, ಸರ್ಕಾರದ ಆಸ್ತಿನೇ ಸರ್. ಮುಗಿದೋಯ್ತು ಸರ್. ಇಲ್ಲ ಸರ್, ಭೂಮಿಗೆ ಅಂಟಿದ್ರೆ ಸಾಕು, ಅದು ಸರ್ಕಾರದ ಆಸ್ತಿನೇ ಸರ್. ಪುರಾತತ್ವ ಇಲಾಖೆ ಸ್ಟೇಟ್ಮೆಂಟ್ ಇದೆ. ಈಗ ಅವರು ಯಾಕೆ ಪ್ರಕಾರ ಹೇಳಿಲ್ಲ ಅಂತೀರಾ? ಈಗ ನೀವು 1962 ಸರ್, ಅವ್ರದ್ದು ನಾನು ವರದಿ ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಯಾವ ಆಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ. ನನಗೆ ಬಂದೆ 1962 ನಮ್ದು ಏನ್ ಆಕ್ಟ್ ಇದೆ ಅದ್ರ ಪ್ರಕಾರ ಇಲ್ಲೆಲ್ಲ ಲೋಕಲ್ ಆಗಿ ಇದ್ ಮಾಡಿದಾರೆ. ಅದ್ರ ಪ್ರಕಾರ ಹೇಳ್ತೇನೆ. 1962 ಆಕ್ಟ್ ಪ್ರಕಾರ ಏನು ಮಾಡ್ಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನ ಅಮೂಲ್ಯ ವಸ್ತುನ ಅವ್ರು ವಶಪಡಿಸ್ಕೊಂಡಾರೆ ಸರ್. ಈಗ ಮುಂದೆ ನಿಮ್ಮ ಇಲಾಖೆಯ ಮುಂದಿನ ಇದು ನಿರ್ಧಾರ ಏನು ಸರ್? ಯಾವ ರೀತಿ ತನಿಖೆ ಆಗುತ್ತೆ, ಏನಂತ ಸರ್? ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ನೋಡ್ತೀವಿ ಸರ್, ಈಗ ಪ್ರೊಸೆಸ್ ಮಾಡ್ತೀವಿ, ಅದನ್ನ ಪ್ರೊಸೆಸ್ ಮಾಡ್ತೀವಿ. ನಿಮ್ಮ ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನಿರುತ್ತೆ ಅಂತ ಸರ್? ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್. ನಿಧಿ ಸರ್, ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲ, ಕುಂಡಿಗೆ ಬಂದಿನಿ. ಈಗ ಅದು ಕುಟುಂಬ ಈಗಾಗಲೇ ಒಂದ್ ರೀತಿಯಿಂದ ಬೀದಿಯಾಗಿ ಬಿದ್ದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಸದ್ಯಕ್ಕೆ ಆ ಕುಟುಂಬಕ್ಕೆ ಒಂದು ಆಸರೆ ಬೇಕು. ಈಗ ನೀವು ತನಿಖೆ ಎನ್ಕ್ವೈರಿ ಅವೆಲ್ಲ ಅಂದ್ರೆ ಈಗ ಬಹಳ ಟೈಮ್ ತಗೋಬಹುದು ಅಥವಾ ಸರ್? ಈಗ ನಾನು ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಮುಂದೆ ಪ್ರೊಸೆಸ್ ಮಾಡ್ತಾರೆ. ಯಾವೊಬ್ರು ಅಧಿಕಾರಿಗಳು ಇಲ್ಲಿ ಬಂದು ಗ್ರಾಮಸ್ಥರಿಗೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಯಾಕೆ ನಿನ್ನ ಅಧಿಕಾರಿ ಹಂಗೆ ಹೇಳೋದ್ರು. ಈಗ ಜನ ನಮ್ದು ಅಂತಾರೆ, ಅದಕ್ಕೆ ಹೌದು ಅಲ್ಲ ಅಂತ ಹೇಳೋರು ದಾಜಲ್ಲಿ ಅನಾಥ ಆಗ್ಬಿಟ್ಟದ ಜಿಲ್ಲೆ. ಜಿಲ್ಲಾಧಿಕಾರಿಗಳು ಅದರಲ್ಲೂ ಗೊತ್ತಿಲ್ಲ. ಮತ್ತೆ ಈ ತರ ಆದ್ರೆ ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಂತ? ಇಲ್ಲ ಸರ್, ಪರಿಹಾರ ಕೊಡೋದಲ್ಲ ಆಕ್ಟ್ ಅಲ್ಲಿ ಇದೆ. ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಸಿಕ್ಕಂತ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಆ ಒಪ್ಪಿಸಂತ ವ್ಯಕ್ತಿಗೆ ಇಂತಿಷ್ಟು ಪಾಲು ಕೊಡ್ಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ ಸರ್. ಆ ಪ್ರಕಾರ ಅವ್ರಿಗೆ ಏನಾದ್ರು ಸಲ್ಲುತ್ತಾ ಸರ್? ಹೌದು ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ 1 ಭಾಗ ಇದೆ ಸರ್. 5ನೇ 1 ಭಾಗ ಮಾಲೀಕರು ಕೊಡಬೇಕು ಸರ್. ಅದು ರೂಲ್ಸ್ ಏನು ಸರ್? ಯಾವ ರೀತಿ ಸಲ್ಲುತ್ತೆ ಸರ್ ಅದು? ಸರ್, ಅದು ಡಿಸೈಡ್ ಮಾಡ್ತಾರೆ ಸರ್. ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಮಾಡ್ತಾರೆ ಸರ್, ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದ್ ಮಾಡ್ತೀವಿ. ಜಿಲ್ಲಾಡಳಿತ ಅದರಲ್ಲಿ ಗೊತ್ತಿಲ್ಲ. ಯಾಕಂದ್ರೆ 3 ದಿನ ಗೊಂದಲ ಸೃಷ್ಟಿ ಗ್ರಾಮದಲ್ಲಿ. ಆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತದಾಗ ಬಂದು ಗೊಂದಲ ನಿವಾರಣೆ ಮಾಡ್ತಾ ಇಲ್ಲ. ಮತ್ತೆ ಅಲ್ಲಿವರೆಗೆ ಕುಟುಂಬದ ಸ್ಥಿತಿ ಏನಂತ, ಕುಟುಂಬದ ಸ್ಥಿತಿ ಏನು ಇಲ್ಲ ಸರ್. ಈಗ ಹೋಗ್ತೀವಿ, ಭೇಟಿ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀರಿ, ಓಕೆ. ಈಗ ಇವರಿಗೆ ಮುಂದೆ ಈ ಕಾಮಗಾರಿನ ಕಂಟಿನ್ಯೂ ಮಾಡಕ್ ಅವಕಾಶ ಮಾಡ್ಕೊಡ್ತಾರೆ ಹೆಂಗೆ? ಮುಂದಿನ ಹೆಂಗೆ? ಇಲ್ಲ, ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಅವಕಾಶ ಇದೆ ಸರ್. ಏನೋ ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿ ಮಾಡ್ತಾರೆ, ಮತ್ತೊಂದು ಜೊತೆ ಅಥವಾ ಇನ್ನೂ ಪರಿಶೀಲನೆ ಮಾಡ್ಬೇಕಂತ ನಿನ್ನೆ ಅಧಿಕಾರಿಗಳು ಹೇಳಿದ್ರು. ಹೌದು ಸರ್. ಪರಿಶೀಲನೆ ಮಾಡ್ತಿರೋ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಿರೋ? ನೋಡ್ತೀವಿ ಸರ್, ಪರಿಶೀಲನೆ ಮಾಡ್ತೀವಿ. ಬಟ್ ಅವ್ರಿಗಂತೂ ಯಾವ್ದೋ ತೊಂದರೆ ಕೊಡೋದಿಲ್ಲ ಸರ್.
ನಾವು ಮಾಡ್ತೀವಿ. ಸರ್, ಈಗ ಕುಟುಂಬಕ್ಕೆ ಒಂದರ 5ನೇ 1 ಭಾಗ ಕೊಡೋದಾದ್ರೆ ಅದನ್ನೇನು ಹಣದ ರೂಪದಲ್ಲಿ ಕೊಡ್ತಾರೋ ಅಥವಾ ಚೆಕ್ ರೂಪದಲ್ಲಿ ಕೊಡ್ತಾರೋ ಅಥವಾ ಬಂಗಾರದ ಆಭರಣಗಳ ರೂಪದಲ್ಲಿ ಕೊಡ್ತಾರೋ? ಅದನ್ನ ಚೆಕ್ ಮಾಡ್ತೀನಿ ಸರ್, ನಾನು ಪರಿಶೀಲನೆ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಅಲ್ಲಿಂದ ಮೌಲ್ಯ ನಿಗದಿ ಆದ ನಂತರ ನಿಯಮ ಏನ್ ಹೇಳ್ತದೆ ಸರ್? ಈಗ ಆವರಣನೇ ಪಾಲು ಕೊಡ್ಬೇಕಂತದೋ ಅದಕ್ಕೆ ಪರಿಹಾರ ಹಣಕಾಸಿನ ರೂಪದಲ್ಲಿ ಪರಿಹಾರ ಕೊಡ್ಬೇಕಂತಿದ್ದೀವಿ ನಾವು. ಹಣಕಾಸಿನ ರೀತಿಯಲ್ಲಿ ಕೊಡ್ತೀವಿ. ಹಣಕಾಸು ರೂಪದಲ್ಲಿ ಕೊಡ್ಬೇಕಂತ. ಹೌದು ಸರ್. ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸರ್ ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕಂತೀರ? 1 ಭಾಗ ಸರ್. 5ರಲ್ಲಿ 1 ಭಾಗ. ಹ್ಞೂ ಸರ್.